ಸದನದ ಒಳಗಡೆ ಹೇಳಿದ್ದಾರೆ ಇವತ್ತು ಈ ವಿಷಯ ಸದನದ ಸೊತ್ತು. ಸರಿ, ನಾವು ಈಗಾಗಲೇ ಸುನಿಲ್ ಅವರು ರೈಸ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಇರಲಿಲ್ಲ, ಎಲ್ಲ ಹೊರಗಡೆ ಆಗಿರ್ತಕ್ಕಂಥದ್ದನ್ನ ಹೇಳಿ ಮಾನ್ಯ ಖರ್ಗೆ ಅವರು ಇದನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು. ನಮ್ಮ 224 ಜನರ ಯಾವಾಗ ಬೇಕು ಅವಾಗ ಹೊರಗಡೆ ತಂದಿ ಯಾಕೆ ಹಿಂಗ್ ಮಾತಾಡ್ತಾ ಇದೀರಿ? ನೀವ್ ಯಾಕೆ ಒಂದ್ ಸೆಕೆಂಡ್ ಮಾನ್ಯ ಮುಖ್ಯಮಂತ್ರಿ ಸರ್, ಈಗ ಇದನ್ನ ಯಾರು ಅಡೆತಡೆಯನ್ನ ಒಡ್ತಕ್ಕಂಥದ್ದಲ್ಲ. ಹಿಂದೆ ಇದೇ ಸಿದ್ದರಾಮಯ್ಯನವ್ರ ಸೀಟ್ನಲ್ಲಿ ಇದ್ದಂತ ಒಬ್ಬ ಮುಖ್ಯಮಂತ್ರಿ 3ನೇ ಮಾಡಿನಲ್ಲಿ ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ, ನನಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಹೇಳಿದಂತ ನಿದರ್ಶನ ಇಲ್ಲಿ ರೆಕಾರ್ಡ್ ಇದೆ. ಇವತ್ತು ಈ ರೀತಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರಕ್ಷಣೆ ಇಲ್ಲ. ಆ ಹನಿ ಟ್ರಾಪ್ ನಿಂದಾಗಿ ರಾಜಕಾರಣ ಈಗ ಯಾವುದೋ ವ್ಯಾಪಾರಿಯನ್ನ ಉದ್ಯಮಿಯನ್ನ ಹನಿ ಟ್ರಾಪ್ ಕೆಡಗುವಂತದ್ದಿತ್ತು. ಆದ್ರೆ ಇವತ್ತು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಹನಿ ಟ್ರಾಪ್ ನಂತ ವಿಧಾನವನ್ನ ಅನುಸರಿಸ್ತಾರೆ ಅಂದ್ರೆ ರಾಜಕಾರಣ ಅತ್ಯಂತ ತಳಮಟ್ಟಕ್ಕೆ ಹೋಯ್ತು. ನಿಮ್ಮ ಸರ್ಕಾರ ಇದ್ದಾಗ ತಳಮಟ್ಟಕ್ಕೆ ಹೋಯ್ತು. ಸರ್ಕಾರದಲ್ಲಿರುವಂತಹ ಒಬ್ಬ ಮಂತ್ರಿ ಹತಾಶವಾಗಿ ಅದನ್ನು ಹೇಳ್ತೀನಿ ಕೇಳಿ, ಹತಾಶವಾಗಿ ಅಸಹಾಯಕವಾಗಿ ಸದನದ ಒಳಗಡೆ ಮಾತಾಡ್ತಾರೆ ಅಂದ್ರೆ ಮಾತಾಡಿ ಚರ್ಚೆ ಬೇಡ, ಪರಸ್ಪರ ಚರ್ಚೆ ಬೇಡ. ಮುಖ್ಯಮಂತ್ರಿಗಳಿಗೆ ಉತ್ತರ ಇಲಾಖೆ ನಡೆಸ್ತಾರೆ ಅಂತ ಕೇಳಿದ್ವಿ, ಸಚಿವರುಗಳು ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ ಕೇಳಿರ್ಲಿಲ್ಲ. ಇಲಾಖೆ ನಡೆಸಿ ಅಂತ ಹೇಳಿರೋದು, ಹನಿ ಟ್ರ್ಯಾಪ್ ಮಾಡ್ಲಿಕ್ಕಲ್ಲ ನಿಮಗೆ ಪ್ರಮಾಣ ವಚನ ಕೊಟ್ಟಿರೋದು. ಸಹಕಾರ ಸಚಿವರ ಬಗ್ಗೆ ಒಂದ್ ನಿಮಿಷ, ಅದು ಎಲ್ರಿಗೂ ಗೊತ್ತಾಗಿದೆ. ನಾನು ಹೇಳ್ತೀನಿ, ನೀವು ಮಂತ್ರಿಗಳೇ ಈ ರೀತಿ ಸಮರ್ಥನೆ ಮಾಡೋದು ನಿಮ್ಮ ಕ್ಯಾಬಿನೆಟ್ ಇವತ್ತು ಕ್ಷಮೆ ಕೇಳಬೇಕು. ರಾಜ್ಯ ಜನರು ಕ್ಷಮೆ ಕೇಳಬೇಕು. ನಿಮ್ಮ ಕ್ಯಾಬಿನೆಟ್ ಸದನದ ಒಳಗಡೆ ಹೇಳಿದ್ದಾರೆ ಇವತ್ತು ಈ ವಿಷಯ ಸದನದ ಸೊತ್ತು. ಸರಿ, ನಾವು ಈಗಾಗಲೇ ಸುನಿಲ್ ಅವರು ರೈಸ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಇರಲಿಲ್ಲ, ಎಲ್ಲ ಹೊರಗಡೆ ಆಗಿರ್ತಕ್ಕಂಥದ್ದನ್ನ ಹೇಳಿ ಮಾನ್ಯ ಖರ್ಗೆ ಅವರು ಇದನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು. ನಮ್ಮ 224 ಜನರ ಯಾವಾಗ ಬೇಕು ಅವಾಗ ಹೊರಗಡೆ ತಂದಿ ಯಾಕೆ ಹಿಂಗ್ ಮಾತಾಡ್ತಾ ಇದೀರಿ? ನೀವ್ ಯಾಕೆ ಒಂದ್ ಸೆಕೆಂಡ್ ಮಾನ್ಯ ಮುಖ್ಯಮಂತ್ರಿ ಸರ್, ಈಗ ಇದನ್ನ ಯಾರು ಅಡೆತಡೆಯನ್ನ ಒಡ್ತಕ್ಕಂಥದ್ದಲ್ಲ. ಹಿಂದೆ ಇದೇ ಸಿದ್ದರಾಮಯ್ಯನವ್ರ ಸೀಟ್ನಲ್ಲಿ ಇದ್ದಂತ ಒಬ್ಬ ಮುಖ್ಯಮಂತ್ರಿ 3ನೇ ಮಾಡಿನಲ್ಲಿ ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ, ನನಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಹೇಳಿದಂತ ನಿದರ್ಶನ ಇಲ್ಲಿ ರೆಕಾರ್ಡ್ ಇದೆ. ಇವತ್ತು ಈ ರೀತಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರಕ್ಷಣೆ ಇಲ್ಲ. ಆ ಹನಿ ಟ್ರಾಪ್ ನಿಂದಾಗಿ ರಾಜಕಾರಣ ಈಗ ಯಾವುದೋ ವ್ಯಾಪಾರಿಯನ್ನ ಉದ್ಯಮಿಯನ್ನ ಹನಿ ಟ್ರಾಪ್ ಕೆಡಗುವಂತದ್ದಿತ್ತು. ಆದ್ರೆ ಇವತ್ತು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಹನಿ ಟ್ರಾಪ್ ನಂತ ವಿಧಾನವನ್ನ ಅನುಸರಿಸ್ತಾರೆ ಅಂದ್ರೆ ರಾಜಕಾರಣ ಅತ್ಯಂತ ತಳಮಟ್ಟಕ್ಕೆ ಹೋಯ್ತು. ನಿಮ್ಮ ಸರ್ಕಾರ ಇದ್ದಾಗ ತಳಮಟ್ಟಕ್ಕೆ ಹೋಯ್ತು. ಸರ್ಕಾರದಲ್ಲಿರುವಂತಹ ಒಬ್ಬ ಮಂತ್ರಿ ಹತಾಶವಾಗಿ ಅದನ್ನು ಹೇಳ್ತೀನಿ ಕೇಳಿ, ಹತಾಶವಾಗಿ ಅಸಹಾಯಕವಾಗಿ ಸದನದ ಒಳಗಡೆ ಮಾತಾಡ್ತಾರೆ ಅಂದ್ರೆ ಮಾತಾಡಿ ಚರ್ಚೆ ಬೇಡ, ಪರಸ್ಪರ ಚರ್ಚೆ ಬೇಡ. ಮುಖ್ಯಮಂತ್ರಿಗಳಿಗೆ ಉತ್ತರ ಇಲಾಖೆ ನಡೆಸ್ತಾರೆ ಅಂತ ಕೇಳಿದ್ವಿ, ಸಚಿವರುಗಳು ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ ಕೇಳಿರ್ಲಿಲ್ಲ. ಇಲಾಖೆ ನಡೆಸಿ ಅಂತ ಹೇಳಿರೋದು, ಹನಿ ಟ್ರ್ಯಾಪ್ ಮಾಡ್ಲಿಕ್ಕಲ್ಲ ನಿಮಗೆ ಪ್ರಮಾಣ ವಚನ ಕೊಟ್ಟಿರೋದು. ಸಹಕಾರ ಸಚಿವರ ಬಗ್ಗೆ ಒಂದ್ ನಿಮಿಷ, ಅದು ಎಲ್ರಿಗೂ ಗೊತ್ತಾಗಿದೆ. ನಾನು ಹೇಳ್ತೀನಿ, ನೀವು ಮಂತ್ರಿಗಳೇ ಈ ರೀತಿ ಸಮರ್ಥನೆ ಮಾಡೋದು ನಿಮ್ಮ ಕ್ಯಾಬಿನೆಟ್ ಇವತ್ತು ಕ್ಷಮೆ ಕೇಳಬೇಕು. ರಾಜ್ಯ ಜನರು ಕ್ಷಮೆ ಕೇಳಬೇಕು. ನಿಮ್ಮ ಕ್ಯಾಬಿನೆಟ್ ನೋಡಿ